ಸ್ನೇಹಿತರೆ, ಇದು ನಾನು ಓದಿದಂಥ ಕಾಲೇಜ್, ನ್ಯಾಷನಲ್ ಕಾಲೇಜ್ ಜಯನಗರ. ನಾನು ಡಿಗ್ರಿ ಮುಗಿಸಿದಂಥ ಕಾಲೇಜ್ ಇದ್ದೇನೆ. ಇದು ನಮ್ಮ ಕಾಲೇಜ್ ಆವರಣ, ಕ್ಯಾಂಪಸ್ ಈ ಥರ ಇತ್ತು. ಇದ್ರ ಪಕ್ಕದಲ್ಲೇ ಇದ್ದಂಥ ನಮ್ಮ HN ಕಲಾಕ್ಷೇತ್ರ, ನಾವು ಓದ್ತಿದ್ದಂಥ ಕ್ಲಾಸ್ ರೂಮ್ ಇವಾಗಲೂ ಅದೇ ಥರನೇ ಇದೆ, ಅಲ್ಲೇ ಇದೆ. ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. 002 ಲೆಕ್ಚರ್ ಹಾಲ್, ಇದೇ ನಮ್ಮ ಕ್ಲಾಸ್ ರೂಮ್. ಇದು ನಮ್ಮ ಕಾಲೇಜಿನ ಓಪನ್ ಏರ್ ಆಡಿಟೋರಿಯಂ. ಇಲ್ಲಿ ನಮ್ಮ ಆ್ಯನ್ಯುವಲ್ ಡೇ, ಎಲ್ಲ ಥರ ಫೆಸ್ಟು ಫಂಕ್ಷನ್ಸ್ ಎಲ್ಲ ನಡೀತಿದ್ದಂಥ ಜಾಗ. ಇದು ನಮ್ಮ HN ಕ್ಯಾಂಟೀನ್. ನಾವು ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಂಥ ಜಾಗ. ಇದೇ ಮೆಟ್ಲ ಮೇಲೆ ಕೂತ್ಕೊಂಡು ನಮ್ಮ ಬ್ರೇಕ್ಫಾಸ್ಟ್, ಲಂಚು, ಕಷ್ಟ ಸುಖಗಳೆಲ್ಲ ನಡೀತಾ ಇದ್ದಂಥ ಜಾಗ. ಇದು ನಮ್ಮ ಪ್ರಿನ್ಸಿಪಲ್ ಆಫೀಸ್. ಅವತ್ತು ಕೂಡ ಈ ಥರದೊಂದು ಬೆಲ್ ಇತ್ತು, ಆದರೆ ಇದನ್ನು ಏನು ಯೂಸ್ ಮಾಡ್ತಾ ಇದ್ದಿಲ್ಲ. ಬಟ್ ಆದರೆ ಯಾವಾಗಲೂ ಹಿಂಗೆ ನೇತಾಡ್ತಾ ಇತ್ತು. ಇವಾಗಲೂ ಅದೇ ಥರ ಇದೆ. ನಾನಿಲ್ಲಿ ಇವತ್ತು ಬಂದಿದ್ದ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ HN ಕಲಾಕ್ಷೇತ್ರ. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, HN ಕಲಾಕ್ಷೇತ್ರ ಇನಾಗ್ರೇಟ್ ಆಗಿದ್ದು 23 ಫೆಬ್ರವರಿ 1984. ಆಮೇಲೆ ಇದನ್ನು ಇನಾಗ್ರೇಟ್ ಮಾಡಿದಂಥವರು ನಮ್ಮ ಮಾನ್ಯ HD ದೇವೇಗೌಡ ಅವರು. ಈ ಕಲಾಕ್ಷೇತ್ರ ನನಗೆ ಯಾಕೆ ತುಂಬ ಸ್ಪೆಷಲ್ ಅನಿಸುತ್ತೆ ಅಂದರೆ, ಈ ಕಲಾಕ್ಷೇತ್ರದಲ್ಲೇ, ಈ HN ಕಲಾಕ್ಷೇತ್ರದಲ್ಲೇ ನನ್ನ ಮೊಟ್ಟ ಮೊದಲ ಡ್ರಾಮಾ ಒಂದು ಸೈನಿಕ ವೃತ್ತಾಂತ ಅಂತೇಳಿ ನಾವು ನಮ್ಮ BSc ಹುಡುಗರೆಲ್ಲ ಸೇರಿ ಒಂದು ಡ್ರಾಮಾ ಮಾಡಿದ್ವಿ. ಅಲ್ಲಿಂದನೇ ನಮ್ಮ ಈ ಡ್ರಾಮಾ, ಸ್ಕ್ರಿಪ್ಟ್ ರೈಟಿಂಗು ಇವೆಲ್ಲ ಶುರುವಾಗಿದ್ದು. ಡಾಕ್ಟರ್ HN ಅಂತಂದರೆ H ನರಸಿಂಹಯ್ಯ ಅಂತ. ಇವರು ನಮ್ಮ ತಂದೆಗೆ ಫಿಸಿಕ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ರು ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ. ನಾನು ಓದೋ ಕಾಲಕ್ಕೆ ಇವರು ರಿಟೈರ್ಡ್ ಆಗಿ ಇವರೆಲ್ಲ ಪ್ರತಿಯೊಂದನ್ನು ಕಾಲೇಜಿನ ಉಸ್ತುವಾರಿ ಎಲ್ಲ ಇವರು ತಗೊಂಡಿದ್ದರು. ಇದೇ ಕಲಾಕ್ಷೇತ್ರದಲ್ಲಿ ನಾವು ಸುಮಾರು ಡ್ರಾಮಾಗಳನ್ನ ಮಾಡ್ತಾಯಿದ್ವಿ. ತುಂಬ ನೆನಪುಗಳು ಇದರಲ್ಲಿದೆ. ಈ HN ಓಪನ್ ಆಡಿಟೋರಿಯಂ ಎಷ್ಟೋ ಕಲಾವಿದರಿಗೆ ವೇದಿಕೆ ಮಾಡಿಕೊಟ್ಟಂಥ ಜಾಗ ಇದು. ಆದರೆ ನೋವಿನ ಸಂಗತಿ ಏನಂದರೆ, ಇದೇ ತಿಂಗಳಲ್ಲಿ ಈ ಕಲಾಕ್ಷೇತ್ರ ಮಣ್ಣಲ್ಲಿ ಮಣ್ಣಾಗೋಗುತ್ತೆ. ಇದನ್ನು ರಿನೋವೇಷನ್ ಹೆಸರಲ್ಲಿ ಇದನ್ನು ತೆರವುಗೊಳಿಸಲಾಗುತ್ತಂತೆ. ನಮ್ಮ ಅದೃಷ್ಟ ಏನಪ್ಪ ಅಂತಂದರೆ, ನಾವು HN ಅವ್ರನ್ನ ಇದೇ ಕಾಂಪೌಂಡಲ್ಲಿ ಓಡಾಡ್ತಾ ಇದ್ದಿದ್ದನ್ನು ನಾವು ನೋಡಿದ್ವಿ. ಅವರ ಸಾಧನೆಗಳು ಅದು ಇದು ಎಲ್ಲ ನಮ್ಮ ಲೆಕ್ಚರ್ಗಳು ಹೇಳ್ತಾ ಇದ್ದಿದ್ದನ್ನು ನಾವು ಕೇಳ್ತಾ ಇದ್ವಿ. ಅವರ ಹೆಸರಿನಲ್ಲಿ, ಅವರ ನೆನಪಲ್ಲಿ ಕಟ್ಟಿಸಿದಂಥದ್ದೇ ಇದು HN ಕಲಾಕ್ಷೇತ್ರ. ಈ HN ಕಲಾಕ್ಷೇತ್ರ ಈಗ ಒಂದು ನೆನಪು ಮಾತ್ರ.